ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತು ಜನಪರ ಇರ್ತೀನಿ, ನಿಮ್ಮನೆ ಮಗನಾಗಿರ್ತೀನಿ, ನಿಮ್ ಪರ ಹೋರಾಟ ಮಾಡ್ತೀನಿ. ಎಷ್ಟೇ ನಾನು ವಿರುದ್ಧ ಪಿತೂರಿ ಮಾಡಿದ್ರು ಈ ಹರೀಶ್ ರೆಡ್ಡಿ ಯಾವ ಮಗನಿಗೂ ಎದುರೋ ಮಗನೇ ಅಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶುದ್ಧ ನೀರನ್ನು ಕೊಟ್ಟರೆ ನೀವು ಏನು ಈ ಹಿಂದೆ ನಿಮಗೆ ಭಗೀರಥ ಅಂತ ಹೆಸರು ಬಂದಿತ್ತು, ಶಾಶ್ವತವಾಗಿ ವಿಶ್ವೇಶ್ವರಯ್ಯನ ಹೆಸರು ಯಾವ ರೀತಿ ನಿಂತಿದೆ ಅದೇ ರೀತಿ ನಿಮ್ಮ ಹೆಸರು ಮನೆ ಮನೆಯಲ್ಲಿ ಫೋಟೋ ಹಾಕೊಂತಾರಂತ ಸಚಿವ ಸಂಪುಟ ನಿಮ್ಮ ಸರ್ಕಾರ ಬಂದಿಲ್ಲಿ ಮಲಗಬೇಕು. ನಿಮಗೆ ತಾಕತ್ತಿದ್ರೆ ಬಂದು ಮಲಗ್ತೀರಾ, ಇಲ್ಲ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀರಾ. ಯಾರು ಒಣಗಿದ್ದಕ್ಕೆ ನೀವು ನಿಮ್ಮಪ್ಪರು ನಿಮ್ಮ ಮನೆ ಮಕ್ಕಳು ಹಾಕ್ತೀರಂದ್ರೆ ಆ ಮನೆ ಕುಟುಂಬ ಯಾವ ರೀತಿ ತಿಳಿಸ್ತಾರೆ? ಬಂಧುಗಳೇ, ಏನು ಈ ಹಿಂದೆ ಅನೇಕ ಬಾರಿ ನಾವು ಸರ್ಕಾರಕ್ಕೆ ಈ ನಾಚಿಕೆಗೆಟ್ಟ ಸರ್ಕಾರ ಅಲ್ಲ ಇದು, ನಾಚಿಕೆಗೆಟ್ಟ ಸರ್ಕಾರ ಅಂತ ಮೊದಲಿನಿಂದನೇ ಪ್ರಾರಂಭ ಮಾಡ್ತಾ ಇದ್ದೀವಿ. ಅನೇಕ ಬಾರಿ ಮಾಧ್ಯಮಗಳಲ್ಲಿ ನೀವೆಲ್ಲರೂ ಕೂಡ ಮಾಧ್ಯಮ ಮಿತ್ರರು ವರದಿ ಮಾಡಿದ್ರು ಕೂಡ, ಸರ್ಕಾರದ ಗಮನಕ್ಕೆ ಹೋಗಿದ್ರು ಕೂಡ, ತಾವು ಕುಡಿಯಾದ್ರೂ ಕುಡೀರಿ, ಮನೆಯಲ್ಲಾದ್ರೂ ಇಟ್ಕೊಳ್ಳಿ ಅಂತ ಹೇಳಿ ನೀಟಾಗಿ ಒಂದು ಪೆನ್ಸಿಲ್ ಕ್ಯಾಪ್ ಮಾಡಿ ಅವ್ರ ಮನೆಗೆ ನೀರನ್ನು ಕಳಿಸಿದ್ರು. ಆ ನೀರು ತಗೊಂಡ್ರು, ಮೇಲೆ ಒಯ್ಕೊಂಡ್ರು, ಕುಡಿದ್ರು ಒಂದೂ ಗೊತ್ತಿಲ್ಲ ನಮ್ಗೆ. ಆದ್ರೆ ಇವತ್ತಿನ ದಿನ ನಾವು ಅವತ್ತೇ ಹೇಳಿದ್ವಿ, ಸರ್ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಇಡೀ ಸರ್ಕಾರದ ಸಚಿವ ಸಂಪುಟದವ್ರಿಗೆ ಎಲ್ರಿಗೂ ನೀರನ್ನು ಕಳಿಸಿ ನಾವು ಅವತ್ತೊಂದು ಹೇಳಿಕೆಯನ್ನು ಕೊಟ್ಟಿದ್ವಿ. ಸರ್ ನೀವು ಅತಿ ಶೀಘ್ರದಲ್ಲೇ ನಮಗೆ ಈ ಏನು ಕೊಳಚೆ ನೀರು ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಈ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಕೊಡಿ ಅಂತ. ಅವರು ಮೂರನೇ ಹಂತದ ಶುದ್ಧೀಕರಣ ಮಾಡೋದ್ರ ಕಡೆ ಗಮನನೇ ಇಲ್ಲ. ದಾವಣಗೆರೆಯಲ್ಲಿ ಚುನಾವಣೆ ಗಮನ ಇದೆ ಹೊರತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಚುನಾವಣೆ ಇಲ್ಲ, ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಗಮನ ಕೊಡ್ತಾ ಇಲ್ಲ ಅಂತ ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ. ಬಂದಿದೆ ನಮ್ಮ ಜಗದೀಶ್ ಚೌಧರಿನವರಿರ್ಬೋದು, ಅನೇಕ ಸಂಘಟನೆಗಳು ಇವತ್ತು ನಮ್ಮ ಜೊತೆ ಕೈ ಜೋಡಿಸಿದೆ. ದಲಿತ ಪರ ಸಂಘಟನೆಗಳಾಗಿರ್ಬೋದು, ವಿವಿಧ ರೀತಿಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳಾಗಿರ್ಬೋದು, ಎಲ್ಲ ಸಂಘಟನೆಗಳವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಯಾಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಅನೇಕ ಅನಾಹುತಗಳಾಗ್ತಾ ಇದೆ. ನಿಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾದ್ರೂ ಮೂರು ನಾಚಿಕೆ ಮಾನ ಮರ್ಯಾದೆ ಮೂರು ಏನಾದ್ರೂ ಇದ್ದರೆ ನಿನ್ನೆ ದಿನದಿಂದ ಆಗಿರುವಂತ ಅನಾಹುತವನ್ನ ನಿಮ್ಮೆಲ್ಲರ ಮುಂದೆ ಇವತ್ತು ಬಯಲಿಗೆ ಹೇಳ್ತಾ ಇದ್ದೀನಿ. ಏನು ನಮ್ಮ ಮುಷ್ಟೂರು ಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕು ನಗರ ಕಂಡುಕೊಂಡಿದೆ, ಆ ಮುಷ್ಟೂರು ಗ್ರಾಮದಲ್ಲಿ ಕೇವಲ 4 ವರ್ಷದ ಮಗು ನಿನ್ನೆ ದಿನ ಬ್ಲಡ್ ಕ್ಯಾನ್ಸರ್ ಇಂದ ಸಾವನ್ನಪ್ಪಿದೆ. ಯಾರು ಒಣಗಿದ್ದಕ್ಕೆ ನೀವು ನಿಮ್ಮಪ್ಪರು ನಿಮ್ಮ ಮನೆ ಮಕ್ಕಳು ಹಾಕ್ತೀರಂದ್ರೆ ಆ ಮನೆ ಕುಟುಂಬ ಯಾರು ತಿಳಿಸ್ತಾರೆ? ಸರ್ಕಾರಕ್ಕೆ ಮಾಹಿತಿ ಐತಿ ಅಂದ್ರೆ ವರದಿ ಸಮೇತ ನಾನು ವರದಿ ತಗೊಂಡ್ಬಂದಿದ್ದೀನಿ. ನಿನ್ನೆ ದಿನ ಮಗು ಪ್ರಾಣಾಪಾಯದಿಂದ ಆಗಿದೆ. ನಿನ್ನೆ ರಾತ್ರಿ ಈ ಕಾರ್ಯಕ್ರಮ ಇದ್ರು 11 ಗಂಟೆ ರಾತ್ರಿಗೆ ಅವ್ರ ಮನೆಗೆ ಹೋಗಿ ನಾನು ಅವ್ರ ಕುಟುಂಬದ ಜೊತೆ ಮಾತಾಡಿದೆ. ಅವರು ಕಣ್ಣಲ್ಲಿ ನೀರಾಗ್ತಾ ಇದ್ದಾರೆ. ಸಾರ್ ಸರ್ಕಾರದಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಡಾಕ್ಟರ್ ಒಂದು ರೌಂಡ್ ಬಂದು ವಿಸಿಟ್ ಮಾಡಿ ಹೋದ್ರೆ 3 ದಿನ ನಮ್ಮ ಮಗು ನೋಡ್ಲಿಲ್ಲ ಸರ್, ನಮ್ಮ ಮಗು ಅದಕ್ಕೆ ಸಾವನ್ನಪ್ತು ಸರ್ ಅಂತ ಕಣ್ಣೀರಾಗ್ತಾ ಇದೆ. ಇವತ್ತು ಆ ಕಣ್ಣೀರಿನ ಶಾಪ, ಆ ಕುಟುಂಬದ ಶಾಪ ನಿಮ್ಗೂ ನಿಮ್ ಸರ್ಕಾರ ತಟ್ಟೇ ಇರಲ್ಲ ಅಂತ ನಾನು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ತಾರೆ, ಇಡೀ ಚಿಕ್ಕಬಳ್ಳಾಪುರ ಮೂರನೇ ಹಂತ ಶುದ್ಧೀಕರಣ ನಾವು ಅಂತರ್ಜಲ ವೃದ್ಧಿಗಾಗಿ ಅಂತ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ನಾನೊಂದು ಅನುಕೂಲ ಆಗೋ ರೀತಿ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಸರ್ ದಯವಿಟ್ಟು ಎಲ್ಲಾ ರೈತರು ಒಂದ್ಸಲ ಬೋರ್ಗಳಲ್ಲಿ ಪೈಪುಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತೂತುಗಳು ಬೀಳ್ತಾ ಇದೆ ಪೈಪುಗಳಲ್ಲಿ. ಯಾಕೆ ತೂತುಗಳು ಬೀಳ್ತಾ ಇದೆ ಪೈಪುಗಳು? ಕಪ್ಪಣನೇ ಹೋಗ್ತಾ ಇದೆ ಅಂದ್ರೆ ನಮ್ಮ ಜೀವಗಳು ಉಳಿತೆ ಅಂದ್ರೆ ಮುಂದೆ ದಿನ. ನೇರವಾಗಿ ನಾನು ಸರ್ಕಾರಕ್ಕೆ ಒಂದು ಮಾತು ಹೇಳ್ತೀನಿ, ಏನು ಇವತ್ತಿನ ದಿನ ನಾವು ಈಗ ಆರಂಭದಲ್ಲಿ ಒಂದು ಪಾದಯಾತ್ರೆ ನಂಬ್ಕೊಂಡಿದೀವಿ. ನಿಮ್ಗೆ ಏನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಂದವಾರ ಕೆರೆ, ಅಮಾನಿ ಗೋಪಾಲ ಕೃಷ್ಣ ಕೆರೆ ಹತ್ರ ನಿಮ್ಗೆ ಕೇಳಿದ್ದು ಕುಡಿಯ ಬೆಟ್ಟಾಕ್ಸ್ತೀನಿ, ಕೇಳಿದ್ದು ಸೊಳ್ಳೆ ಕೊಡ್ದ ತಂದ್ಕೊಡ್ತೀನಿ, ಕೇಳಿದ್ದು ಹೋಟ್ಲಲ್ಲಿ ಊಟ ತಂದ್ಕೊಡ್ತೀನಿ. 10 ದಿನಗಳ ಕಾಲ ನೀವು ನಿಮ್ಮ ಸಚಿವ ಸಂಪುಟ ನಿಮ್ಮ ಸರ್ಕಾರ ಬಂದಿಲ್ಲಿ ಮಲಗಬೇಕು. ನಿಮ್ಗೆ ತಾಕತ್ತಿದ್ರೆ ಬಂದು ಮಲಗ್ತೀರಾ, ಇಲ್ಲ ಮೂರನೇ ಹಂತದ ಶುದ್ಧೀಕರಣ ಮಾಡ್ತೀರಾ. ಇವರು ಹೇಳ್ತಾರೆ ನಮ್ಮ ಶಾಸಕರು ಪ್ರದೀಪ್ ಈಶ್ವರ್ ಅವರು ನೋಡಿ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೆಲ್ರಿಗೂ ನಿಮ್ಮೆಲ್ರಿಗೂ ಕಾನೂನು ದೇವರಾದಂತ ಅಂಬೇಡ್ಕರ್ ಅವ್ರನ್ನ ಫೋಟೋ ಇಟ್ಕೊಂಡು ಚುನಾವಣೆಗೆ ಗೆದ್ದಿರೋರು ಒಂದ್ ಮಾತು ಹೇಳ್ತಾರೆ, ನಾನು ಯಾವಾಗಲೂ ದಲಿತರ ಪರ, ಹಿಂದುಳಿದ ವರ್ಗದವ್ರ ಪರ, ನಾನು ಅಹಿಂದ ರೇ ಮಾತಾಡಿದ್ರೆ ಅಹಿಂದ, ಮನೆ ಮಾದರಿಗಳು ನಿಂತ್ಕೊಳ್ಳೋ ಅಹಿಂದ ಆಗ್ತಾನೆ, ಮನೆ ಬಾಗಿಲುಗಳು ನಿಂತ್ಕೊಂಡು ದಲಿತ ನಾಯಕನಾಗ್ತಾನೆ. ಯಾವತ್ತು ಎಲ್ಲರನ್ನೂ ಬೂಟಾಟಿಕೆ ಜೀವನ ನಡೆಯಲ್ಲ. ನಿಮ್ಗೆ ಹೆಚ್ಚಿನದಾಗಿ ನಾನು ಹೇಳೋಷ್ಟು ಅವಶ್ಯಕತೆ ಇಲ್ಲ. ಇದೇ ನಮ್ಮ ಪಕ್ಕದ ಮುಷ್ಟೂರು ಗ್ರಾಮದ ಒಂದು ಊರು. ಬೇಕಂದ್ರೆ ನಮ್ಮ ಇಲಾಖೆಯವರು ಸರ್ವೆ ಮಾಡಲಿ, ಪೊಲೀಸ್ ಇಲಾಖೆ ಸರ್ವೆ ಮಾಡಲಿ, ಆರೋಗ್ಯ ಇಲಾಖೆ ಸರ್ವೆ ಮಾಡಲಿ, ಎಲ್ಲ ನಮ್ಮ ತಾಲೂಕಿನ ಆಫೀಸು, ತಾಲೂಕು ಆಡಳಿತ ಸರ್ವೆ ಮಾಡಲಿ. ಒಂದೊಂದು ಮನೆಯಲ್ಲಿ 4 ಜನ 5 ಜನ ಕುಟುಂಬದಲ್ಲಿ ವಯಸ್ಸು ಬಂದಿರೋ ಮಕ್ಕಳಿದ್ದಾರೆ. ಒಬ್ಬರಿಗೂ
1 ಗುಂಟೆ ಜಮೀನಿಲ್ಲ, ಎಲ್ಲೋಗ್ಬೇಕ್ರಿ ಇವರೆಲ್ಲ? ನೀವು ಯಾಕೆ ಇವ್ರನ್ನೆಲ್ಲ ಯಾಮಾರಿಸಿ ಮತಗಳು ಪಡೆದು ಮೋಸ ಮಾಡ್ತಾ ಇದ್ದೀರಿ ಚಿಕ್ಕಬಳ್ಳಾಪುರ ಜನತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ವಿಷಯ ಬಹಳ ಗಂಭೀರವಾಗಿ ನಾವು ಸರ್ಕಾರಕ್ಕೆ ನೇರವಾಗಿ ಹೇಳ್ತಾ ಇದ್ದೀವಿ. ದಯವಿಟ್ಟು 3ನೇ ಹಂತ ಶುದ್ಧೀಕರಣ ಮಾಡಿ, ಇಲ್ಲಾಂದ್ರೆ ನಮ್ಮ ಪಕ್ಕದ ತಾಲೂಕು ಬಾಗೇಪಲ್ಲಿವರೆಗೂ ಬಂದಿರುವಂತ ಕೃಷ್ಣಾ ನದಿ ನೀರು ಕೊಡಿ, ಇಲ್ಲ ಶುದ್ಧವಾದಂತ ಎತ್ತಿರುವ ಯೋಜನೆ ನೀರನ್ನು ಕೊಡಿ. ಮಾತಾಡಿದ್ರೆ ಯಾರಾದ್ರೂ ಮೀಡಿಯಾ ಮುಂದೆ ಬಂದು ಮಾತಾಡಿದ್ರೆ ಇವನು ಆ ಪಾರ್ಟಿ ಈ ಪಾರ್ಟಿ ಅಂತ ಒಂದು ಡಬ್ಬ ಕಟ್ಟಿ, ನಿಮ್ಗೆ ನೀವು ಡಬ್ಬ ಕಟ್ಕೊಳ್ರಿ, ಆಮೇಲೆ ಬೇರೆ ಪಾರ್ಟಿ ಅವ್ರಿಗೆ ಡಬ್ಬ ಕಟ್ಟಿಲ್ಲ. ಅದೇ ರೀತಿ ನಮ್ಮ ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಕೇತನಹಳ್ಳಿ ಗ್ರಾಮ, ಕೇತನಹಳ್ಳಿ ಫಾಲ್ಸ್ ಅಂತ ಎಲ್ರಿಗೂ ಗೊತ್ತಿರ್ತದೆ. ಸೋಷಿಯಲ್ ಮೀಡಿಯಾ ಯಾರ್ಯಾರು ಬಳಸಿ ನಿಮ್ಗೆಲ್ರಿಗೂ ಗೊತ್ತಿರ್ತದೆ. ಕೇತನಹಳ್ಳಿ ಫಾಲ್ಸ್ ನಲ್ಲಿ ಮಳೆಗಾಲದಲ್ಲಿ ಹೆಚ್ಚಿನದಾಗಿ ನೀರು ಮಳೆಯಿಂದ ಬಂದು ಪಕ್ಕದ ತಾಲೂಕಿಗೆ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲೊಂದು ಅಣೆಕಟ್ಟು ನಿರ್ಮಾಣ ಮಾಡಿಕೊಡಿ ಅಂತ ನಾನು ಈ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನನ್ನ ಪ್ರಾಣ ಇರೋವರೆಗೂ ನಿಮ್ಗೊಂದು ಮಾತು ಕೊಡ್ತಾ ಇದ್ದೀನಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಯಾವತ್ತು ಜನಪರ ಇರ್ತೀನಿ, ನಿಮ್ಮನೆ ಮಗನಾಗಿರ್ತೀನಿ, ನಿಮ್ ಪರ ಹೋರಾಟ ಮಾಡ್ತೀನಿ. ಎಷ್ಟೇ ನಾನು ಇವತ್ತ ಪಿತೂರಿ ಮಾಡಿದ್ರು ಈ ಹರೀಶ್ ರೆಡ್ಡಿ ಯಾವ ಮಗನಿಗೂ ಎದುರೋ ಮಗನೇ ಅಲ್ಲ, ಎದುರೋದು ಇಲ್ಲ. ನಿಮ್ ಪರ ಹೋರಾಟ ಮಾಡುವಂತದೇ ಕೆಲಸ. ಅದೇ ರೀತಿ ಇಲ್ಲಿನ ಸಂಸದರು ಸರ್, ದಯವಿಟ್ಟು ನೀವು ಮಾನ್ಯ ಸಂಸದರು ಗಟ್ಟಿ ದನಿಯಲ್ಲಿ ಸದನದಲ್ಲಿ ನೀವು ಮಾತಾಡಬೇಕು. ನಮ್ಮ ಜಿಲ್ಲೆಯ ಪರವಾಗಿ ನಿಮ್ಗೊಂದು ದೊಡ್ಡ ಒಂದು ಅಧಿಕಾರವನ್ನು ಒಂದು ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಕೊಟ್ಟಿದ್ದಾರೆ. ದಯವಿಟ್ಟು ಗಟ್ಟಿ ದನಿಯಲ್ಲಿ ನೀವು ಮಾತಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶುದ್ಧ ನೀರನ್ನು ಕೊಟ್ಟರೆ ನೀವು ಏನು ಹಿಂದೆ ನಿಮಗೆ ಭಗೀರಥ ಅಂತ ಹೆಸರು ಬಂದಿತ್ತು, ಶಾಶ್ವತವಾಗಿ ವಿಶ್ವೇಶ್ವರಯ್ಯನ ಅವರ ಹೆಸರು ಯಾವ ರೀತಿ ನಿಂತಿದೆ ಅದೇ ರೀತಿ ನಿಮ್ಮ ಹೆಸರು ಮನೆ ಮನೆಯಲ್ಲಿ ಫೋಟೋ ಹಾಕೊಂತಾರೆ ಅಂತ ನಾನು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ಮಾನ್ಯ ಸಂಸದರು ಇದ್ರ ಬಗ್ಗೆ ಗಮನ ಕೊಡಿ. ಮಾನ್ಯ ಶಾಸಕರೇ ನೀವು ಅಷ್ಟೇ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರ ಗಮನ ಕೊಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ತಮ್ಮ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಏಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.